ಅನ್ವಿಕಾ ಮಾತನಾಡ್ತಿರುವಾಗಲೇ ಮಿಂಚಿನಂತೆ ಅವಳ ಮುಂದೆ ಬಂದು ನಿಂತ ಅವನಿಗೆ ಮತ್ತು ಅವಳಿಗೆ ಮಧ್ಯೆ ಕೇವಲ 1 ಇಂಚಿನಷ್ಟು ಅಂತರ ಇತ್ತು. ಅವನಷ್ಟು ಹಠಾತ್ತಾಗಿ ಬರ್ತಾನೆಂತ ಊಹಿಸದ ಅನ್ವಿಕಾ ಗಾಬರಿಯಾಗಿ ಆ ಆಘಾತಕ್ಕೆ ಮೂರ್ಛನೆ ಹೋದ್ಲು. ದೃಶ್ಯವನ್ನು ಅಲ್ಲಿಗೆ ಕಟ್ ಮಾಡಿದ್ರೆ ಕಣ್ತೆರೆದ ಹುಡುಗಿಗೆ ಸೀಲಿಂಗ್ ಕಾಣಿಸ್ತು. ತಾನು ಎಲ್ಲಿದ್ದೀನಿ ಅಂತ ತಲೆ ಪಕ್ಕಕ್ಕೆ ತಿರುಗಿಸಿ ನೋಡಿದ್ಲು. ಕಬೋರ್ಡ್ ಮೇಲೆ ಟಕಟಕ ಅಂತ ಶಬ್ದ ಮಾಡ್ತಿದ್ದ ಬೆರಳುಗಳ ಒಡೆಯ ಪಕ್ಕದಲ್ಲಿ ಕಾಲಯಮನಂತೆ ಕಾಣಿಸ್ದಾಗ ತಟ್ಟನೆ ಎದ್ದು ಕೂತ್ಲು. ತಾನೆಲ್ಲಿದ್ದೀನಿ ಅಂತ ಸುತ್ತಲೂ ನೋಡಿ ಏನು ನಡೀತೆಂದು ನೆನಪಿಸ್ಕೊಂಡ ಅನ್ವಿಕಾ ತನ್ನಂತ ನೋಡ್ಕೊಂಡ್ಳು. ಮೈ ಮೇಲಿದ್ದ ಬಟ್ಟೆ ಮತ್ತು ದುಪ್ಪಟ್ಟ ಹಾಗೇ ಇದ್ದವು. ಸ್ವಲ್ಪವೂ ಅಸ್ತವ್ಯಸ್ತವಾಗಿರಲಿಲ್ಲ. ತಾನು ಸುರಕ್ಷಿತವಾಗಿದ್ದೀನಿ ಅಂತ ದೀರ್ಘವಾಗಿ ಉಸಿರು ಬಿಟ್ಟು ತಕ್ಷಣ ಎದ್ದು ನಿಂತಳು. ಹುಡುಗಿಯ ಕಾಲಿನ ಶಬ್ದ ರೂಮಿನ ನಿಶಬ್ದಕ್ಕೆ ಅಡ್ಡಿಯಾದಂತನಿಸಿ ಪಕ್ಕಕ್ಕೆ ತಿರುಗ್ದ ಅವನು. ಮುಖ ಕಿರಿಕಿರಿ ಮಾಡ್ಕೊಳ್ತಾ, ನಿನಗೆ ಶುಗರ್ ಇದೆಯಾ ಅಂತ ಕೇಳ್ದ. ಚಿಚಿ, ನನಗಂತ ಕಾಯಿಲೆಗಳೇನಿಲ್ಲ ಅಂದ್ಲು. ಮತ್ತು ಯಾಕೆ ಹಾಗೆ ಬಿದ್ದೆ ಅಂದ ಕಿರಿಕಿರಿಯಿಂದ. ನೀವು ಹಾಗೆ ಹಠಾತ್ತಾಗಿ ಬಂದರೆ ಭಯಪಟ್ಟು ಬಿದ್ದೆ ಅಷ್ಟೇ, ಯಾಕೆ ಹಾಗೆ ವರ್ತಿಸಿದ್ರಿ ಅಂತ ಮುಂದೆ ಬರ್ತಿದ್ದ ಅನ್ವಿಕಾಳನ್ನು ಉರಿದು ನೋಡುತ್ತಾ ಅರ್ಜುನ್ ಮೇಲೆದ್ದ. ಬಾಯಿ ಮುಚ್ಕೊಂಡು 2 ಹೆಜ್ಜೆ ಹಿಂದೆ ಹಾಕಿದ ಅನ್ವಿಕಾ ಸೋಫಾ ತಗಲಿ ಧಬಕ್ಕನ್ ಬಿದ್ಲು. ಒಂದು ಕಾಲಿನ ಸೋಫಾದ ಅಂಚಿನ ಮೇಲಿಟ್ಟು ಮುಂದೆ ಬಗ್ಗಿದ ಅರ್ಜುನ್ ಅನ್ವಿಕಾಳ ಕಣ್ಣುಗಳನ್ನೇ ನೋಡ್ತಾ, ನನ್ನ ಮುಂದೆ ಧ್ವನಿ ಎತ್ತು ಮಾತನಾಡಿದ್ರೆ ಅವರ ಧ್ವನಿಯನ್ನೇ ಇಲ್ಲದಂತೆ ಕತ್ತರಿಸೋದು ನನಗೆ ಅಭ್ಯಾಸ. ಹೆಣ್ಮಗು ಅಂತ ಸುಮ್ಮನಿದ್ದೀನಿ, ಅಷ್ಟರವರೆಗೆ ತಂದುಕೊಳ್ಬೇಡ ಅಂತ ಗಂಭೀರವಾಗಿ ಮಾತನಾಡಿದ ಅನ್ವಿಕಾಳನ್ನು ನೋಡಿ ಅರ್ಜುನ್ ಹಿಂದೆ ಸರಿದ. ಅವನೊಂದಿಗೆ ವಾದಿಸುವುದು ಅನಾವಶ್ಯಕ ಅಂದ್ಕೊಂಡು ಹೋಗಲು ತಿರುಗೋ ಅಷ್ಟರಲ್ಲಿ ನಿಲ್ಲು ಅಂದ. ಅವಳ ತಲೆ ತಿರುಗಿಸಿ ನೋಡಿದ್ಲು. ನಾನು ಕೇಳಿದ್ದಕ್ಕೆ ನೀನು ಉತ್ತರ ಏನು? ಹೌದು ಅಥವಾ ಇಲ್ಲ ಅಂತ ಹೇಳು, ಇದೇ ಕಮಾಂಡಿಂಗ್ ಧ್ವನಿಯಲ್ಲಿ ಕೇಳ್ದ. ಇಲ್ಲ ಅಂದ್ಲು ಗಟ್ಟಿಯಾಗಿ ದೃಢ ನಿರ್ಧಾರದಿಂದ. ಈಗ ನೀನು ಹೋಗಬಹುದು, ನಿನ್ನ ಕೈಲಿ ಹೇಗೆ ಹೌದು ಅಂತ ಹೇಳಿಸ್ಬೇಕಂತ ನಂಗೆ ಚೆನ್ನಾಗಿ ತಿಳಿದಿದೆ ಅಂದ. ಬಾಸ್ ಬಗ್ಗೆ ಕೃಷ್ಣ ನೀಡಿದ್ದ ಪರಿಚಯವನ್ನೆಲ್ಲ ತನ್ನ ಮೆದುಳಿನಲ್ಲಿ ನೆನಪಿಸ್ಕೊಂಡು ಅನ್ವಿಕಾ, ಏನು ಮಾಡ್ತೀರಿ? ನನ್ನ ಉದ್ಯೋಗವನ್ನು ಕಸಿದ್ಕೊಂಡು ನನ್ನ ಬೀದಿಗೆ ಹಾಕ್ತೀರಿ ಅಷ್ಟೇ ತಾನೇ? ಅದಕ್ಕಿಂತ ಹೆಚ್ಚಾಗಿ ನೀವೇನು ಮಾಡೋದಕ್ಕೆ ಸಾಧ್ಯ ಅಂತ ಕೋಪದಿಂದ ಹೇಳಿ ಹೊರಟು ಹೋದ್ಲು. ಅವನ ತುಟಿಗಳಲ್ಲಿ ಒಂದು ಕುತಂತ್ರದ ರಾಕ್ಷಸನಗೂ ಮೂಡ್ತು. ಅದಕ್ಕೆ ಅನ್ವಿಕಾ ತೆರಬೇಕಾದ ಬೆಲೆ ಎಂತಹುದೋ. ಲಿಫ್ಟ್ ಕೂಡ ಹತ್ತದೆ ವೇಗವಾಗಿ ಮೆಟ್ಟಿಲುಗಳನ್ನ ಇಳಿದು ಕೆಳಗೆ ಬಂದ ಅನ್ವಿಕಾಳನ್ನು ಕಂಡು ಓಡ್ ಬಂದ ಕೃಷ್ಣನ ಕುತ್ತಿಗೆಗೆ ನೆಕ್ ಬೆಲ್ಟ್ ನೋಡಿ ಅವಳು ನಿಂತಳು. ಏನಾಯಿತು ನಿಮ್ಮ ಕುತ್ತಿಗೆಗೆ ಅಂತ ಕೇಳಿದ್ಲು. ಹುಡುಗಿ ಹೋದ್ಮೇಲೆ ತನ್ನ ಕುತ್ತಿಗೆಯನ್ನು ಹಿಡಿದಿದ್ದ ಅರ್ಜುನ್ ಮುಖ ನೆನಪಾಗಿ ನಡುಗಿದ ಕೃಷ್ಣ, ಏನಾಗಿಲ್ಲಮ್ಮ, ರಾತ್ರಿ ನಿದ್ದೆಯಲ್ಲಿ ಕುತ್ತಿಗೆ ಉಳುಕಿದಂತಾಗಿದೆ, ಅದು ಆಗಲಿಂದ ನೋವು ಕೊಡ್ತಿತ್ತು, ಅದಕ್ಕೆ ಇದನ್ನು ಹಾಕ್ಕೊಂಡಿದ್ದೀನಿ ಅಂತ ತಡಬಡಾಯಿಸ್ದ. ನಿಜವೇನಾ ಅಂತ ಅವಳು ಅನುಮಾನದಿಂದ ನೋಡಿದ್ಲು. ನಿಜ ತಾಯಿ. ಏನಾಯ್ತಮ್ಮ, ಹೀಗೆ ಹೊರಟು ಹೋಗ್ತಿದ್ಯಾ? ಬಾಸ್ ಜೊತೆ ಮಾತನಾಡಿದ್ಯಾ ಅಂದ. ಕೃಷ್ಣನಿಗೆ ಉತ್ತರ ನೀಡದೆಯೇ ಅವಳು ಹೊರಟು ಹೋದ್ಲು. ಈ ಮೊದಲು ಇದ್ದ ಕಾರು ಅವಳ ಮುಂದೆ ಬರಲಿಲ್ಲ. ಅವಳಿಗೂ ಅರ್ಥ ಆಯಿತು, ಇನ್ನು ಮುಂದೆ ತನಗಾಗಿ ಯಾವುದೇ ಕಾರು ಬರೋದಿಲ್ಲ ಅಂತ. ಸಾಕು, ನನಗೆ ಬೇಕಾಗಿದ್ದು ಅದೇ ಅಂದ್ಕೊಳ್ತಾ 10 ನಿಮಿಷಕ್ಕೆ ಆಟೋ ಬರಲು ಅದನ್ನೇರಿ ಮನೆಯ ವಿಳಾಸವನ್ನು ಹೇಳಿದ್ಲು. ತನ್ನ ರೂಮಿನ ಕಿಟಕಿಯಿಂದ ಹೊರಟು ಹೋಗ್ತಿರೋ ಅನ್ವಿಕಾಳನ್ನು ನೋಡ್ತಿದ್ದ ಅರ್ಜುನ್ ತುಟಿಗಳು ಒಂದು ಬದಿಗೆ ವಕ್ರವಾಗಿ ನಕ್ಕವು. ಮನೆಗೆ ಬಂದ ಮೇಲೆ ಅನ್ವಿಕಾಳ ಹೃದಯದ ವೇಗ ಇನ್ನೂ ಕಡಿಮೆಯಾಗಿರಲಿಲ್ಲ. ಅಷ್ಟೊಂದು ಧೈರ್ಯ ಅವಳಿಗೆ ಎಲ್ಲಿಂದ ಬಂತು? ಅವನೊಂದಿಗಷ್ಟು ದಿಟ್ಟತನದಿಂದ ಹೇಗೆ ಮಾತಾಡಿದ್ಲು? ತಾನು ಬೇಡವೆಂದಿದ್ದಕ್ಕೆ ಅವನು ಏನು ಮಾಡಬಲ್ಲ ಅಂತ ಅವಳಿಗೆ ತಿಳಿದಿದೆ. ಅವನ ಮಾತುಗಳಲ್ಲಿ, ವ್ಯಕ್ತಿತ್ವದಲ್ಲಿ, ಅಂತಸ್ತಿನಲ್ಲಿ ಆ ಪವರ್ ತಿಳಿತಾ ಇದ್ದರೂ ಅವನು ಮುಂದೆ ತಾನೊಂದು ಪುಟ್ಟ ಇಲಿಮರಿಯಂತೆ ಅಂತ ಅರ್ಥ ಆಗ್ತಿದ್ರು. ಅಂತಹ ಸಾಹಸ ಹೇಗೆ ಮಾಡಲಿಕ್ಕೆ ಸಾಧ್ಯ ಆಯಿತು? ಬಹುಶಃ ಬಾಲ್ಯದಿಂದಲೂ ತಾನು ಎದುರಿಸ್ತಿರೋ ಪರಿಸ್ಥಿತಿಗಳೇ ಸಮಯಕ್ಕೆ ಸರಿಯಾಗಿ ಅವಳನ್ನ ಹಾಗೆ ಬದಲಿಸಿರಬಹುದು. ಏನಾದರೂ ಆಗಲಿ, ಅವನೇನು ಮಾಡೋದಕ್ಕೆ ಸಾಧ್ಯ ಮಾಡಿಕೊಳ್ಳಿ, ನಾನು ಯಾಕೆ ಭಯಪಡಬೇಕು? ಬೆದರಿಸಲು ಭಯಪಡಿಸಲು ನನ್ನ ಹಿಂದೆ ಮುಂದೆ ಯಾರೂ ಇಲ್ಲ. ಒಂದು ವೇಳೆ ನನಗೇನಾದರೂ ಮಾಡ್ತಾನಾ ಅಂತ ಕ್ಷಣಕಾಲ ಮೈ ನಡುಕ್ತು. ಆದರೆ ಅವಳಿಗೆ ಮೊಂಡು ಧೈರ್ಯ ಹೆಚ್ಚು ಎಂಬ ಕಾರಣದಿಂದ ಜಾಸ್ತಿ ಆಲೋಚಿಸಲಿಲ್ಲ. ಒಂದು ವೇಳೆ ನನಗೇನಾದರೂ ಮಾಡಿದ್ರೆ ಅವರನ್ನು ನಡು ರಸ್ತೆಗೆ ಎಳೆದು ತರದೆ ಬಿಡೋದಿಲ್ಲ ಅಂದ್ಕೊಳ್ತಾ ಆಟೋಗೆ ಹಣ ನೀಡಿ ಮನೆ ಒಳಗೆ ಹೋದ್ಲು. ಆ ದಿನ ಪೂರ್ತಿ ಅನ್ವಿಕಾಳಿ ಕಣ್ಣಿನ ಮೇಲೆ ನಿದ್ದೆಯೇ ಇರಲಿಲ್ಲ.
ಒಂದು ಕ್ಷಣ ಧೈರ್ಯವಾಗಿರ್ತಾಳೆ, ಮರುಕ್ಷಣ ಏನೇನೋ ಆಲೋಚನೆಗಳು ರಾಕ್ಷಸಿಯಂತೆ ಅವಳ ಮೇಲೆ ಆಲೋಚನೆಗಳು ಎರಗಿ ಭಯಪಡಿಸ್ತಿದ್ವು. ಮರುದಿನ ಎಂದಿನಂತೆ ಬೆಳಿಗ್ಗೆ ಬೇಗ ಎದ್ದು ತನ್ನ ಕೆಲಸಗಳನ್ನ ಮುಗಿಸಿ ದೇವರಿಗೆ ದೀಪ ಹಚ್ಚಿ ಟಿಫಿನ್ ಮಾಡಿ ಲಂಚ್ ಬಾಕ್ಸ್ ಹಿಡಿದು ಆಫೀಸ್ಗೆ ಹೊರಡುವಾಗ ಫೋನ್ ಬಂತು. ಅದು ಮೋಹನ್ ಅವರಿಂದ. ಈ ಸಮಯದಲ್ಲಿ ಯಾಕೆ ಫೋನ್ ಮಾಡಿದ್ದಾರೆ ಅಂದ್ಕೊಳ್ತಾ ಲಿಫ್ಟ್ ಮಾಡಿದ್ಲು. ಅನ್ವಿಕಾ, ನೀನಿನ್ನು ಆಫೀಸ್ಗೆ ಬರೋ ಅಗತ್ಯ ಇಲ್ಲ, ನಿನ್ನ ಕೆಲಸ ಹೋಯ್ತು. ಒಂದು ವೇಳೆ ಅದನ್ನು ಮೀರಿ ಇಲ್ಲಿಗೆ ಬಂದು ನಿಯಮಗಳ ಬಗ್ಗೆ ಮಾತನಾಡಿ ಕೆಲಸಕ್ಕೆ ಸೇರಿಕೊಂಡ್ರೆ ನಿನ್ನ ಕೆಲಸ ಏನೋ ಇರುತ್ತೆ, ಆದರೆ ನಮ್ಮೆಲ್ಲರ ಕೆಲಸಗಳು ಹೋಗುತ್ತವೆ ಎಂದು ನಮಗೆ ವಾರ್ನಿಂಗ್ ಬಂದಿದೆ. ಅದು ಯಾರಿಂದ ಬಂದಿದೆ ಅಂತ ನಿನಗೆ ಪ್ರತ್ಯೇಕವಾಗಿ ಹೇಳಬೇಕಿಲ್ಲ. ನಿರ್ಧಾರ ನಿನ್ನದೇ. ಬರ್ತೀಯೋ ಇರ್ತೀಯೋ ನೋಡು ಅಂತ ಫೋನ್ ಕಟ್ ಮಾಡ್ದ ಮೋಹನ್ ಬಹಳ ಕೋಪದಿಂದ. ಆಘಾತವೇನೂ ಆಗಲಿಲ್ಲ, ಆದರೆ ತಾನು ಹೇಳಿದ ಕೆಲಸವನ್ನೇ ಅವನು ಮಾಡ್ತಿರೋದಕ್ಕೆ ಅವಳ ಮನಸ್ಸಿಗೆ ತುಂಬ ನೋವಾಯಿತು. ಈ ಹಣವಂತರೆಲ್ಲರೂ ಹೀಗೇನಾ? ತಾವು ಹೇಳಿದ ಕೆಲಸ ನಡೆದಿದ್ರೆ ಎಷ್ಟಕ್ಕಾದರೂ ಇಳಿತಾರಾ ಎಂಬ ಅಸಹನೆ, ಕೋಪ ಮತ್ತು ದುಃಖ ಅವಳಲ್ಲಿ ತುಂಬಿತು. ಥ್ಯಾಂಕ್ ಯು. ಸಬ್ಸ್ಕ್ರೈಬರ್ಸು 1000 ಆದರೆ ಇದನ್ನು ನಾನು ಎಕ್ಸ್ಟ್ರಾ ಎಪಿಸೋಡ್ ಹಾಕ್ತೀನಿ. ಥ್ಯಾಂಕ್ ಯು.